ದೇಶದಲ್ಲಿ ವಂದೇ ಭಾರತ್, ನಮೋ ಭಾರತ್ ಮುಂತಾದ ಅತ್ಯಾಧುನಿಕ ರೈಲುಗಳ ಸಂಚಾರ ಹೆಚ್ಚುತ್ತಿದ್ದು, ಮುಂದುವರೆದ ತಂತ್ರಜ್ಞಾನ ಬಲದೊಂದಿಗೆ ರೈಲ್ವೆ ವಲಯ ಸ್ವಾವಲಂಬಿಯಾಗುವತ್ತ ಸಾಗಿದೆ ಎಂದು ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ. ಬಿಹಾರದ ಜಮಲ್ಪುರ್ನಲ್ಲಿಂದು 350 ಕೋಟಿ ರೂಪಾಯಿ ಮೊತ್ತದ ರೈಲು ಬೋಗಿ ತಯಾರಿಕಾ ಘಟಕಕ್ಕೆ ಚಾಲನೆ ನೀಡಿದ ಅವರು, ಕಳೆದ 10 ವರ್ಷಗಳಲ್ಲಿ ದೇಶದಲ್ಲಿ 50,000 ಕಿಲೋಮೀಟರ್ಗೂ ಹೆಚ್ಚು ರೈಲು ಮಾರ್ಗವನ್ನು ವಿದ್ಯುದೀಕರಣಗೊಳಿಸಲಾಗಿದೆ ಎಂದರು. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ದೇಶದ ಎಲ್ಲಾ ವಲಯಗಳು ಸ್ವಾವಲಂಬಿಯಾಗುವತ್ತ ಸಾಗಿದ್ದು, ಸಂಶೋಧನೆ ಮತ್ತು ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ. ಭಾರತೀಯ ರೈಲ್ವೆ ಮೆಕ್ಯಾನಿಕಲ್ ಮತ್ತು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಸಂಸ್ಥೆ IRI-MEE ಸಂಸ್ಥೆಯ ಪೋರ್ಟಲ್ ಅನ್ನು ವಿದ್ಯಾರ್ಥಿಗಳ ಸಂಶೋಧನೆಗಾಗಿ ಶೀಘ್ರವೇ ಮುಕ್ತಗೊಳಿಸಲಾಗುವುದು ಎಂದು ತಿಳಿಸಿದರು. ಇದೇ ವೇಳೆ ಸಚಿವರು ಪಾಟ್ನಾದಿಂದ ಜಮಲ್ಪುರ್ವರೆಗಿನ ರೈಲು ಮಾರ್ಗ ಮತ್ತು ಸೇತುವೆ ಕಾಮಗಾರಿ ಪರಿಶೀಲನೆ ನಡೆಸಿದರು.